ನಮಸ್ಕಾರ ಎಲ್ರಿಗೂ. ಹೊಸ ಗಾಡಿ ತಗೊಳ್ಳೋರು ಮತ್ತೆ ಹಳೆ ಗಾಡಿ ತಗೊಳ್ಳೋರು, ಸೊ ಅವ್ರ ನಂಬರ್ಗಳನ್ನ ಹೆಂಗೆ ಬೇರೆ ಬೇರೆ ಕಡೆ ಹೆಂಗ್ ಶೇರ್ ಆಗುತ್ತೆ, ಸೊ ಅದನ್ನ ಹೆಂಗ್ ಅವಾಯ್ಡ್ ಮಾಡ್ಕೋಬೇಕು ಅನ್ನೋದು ಟಿಪ್ಸ್ ನಾನು ನಿಮ್ಗೆ ಕೊಡ್ತೀನಿ ಈಗ. ಸೊ ನೀವು ಎಲ್ಲೇ ಹೋಗ್ತೀರಾ ಅಂತಂದ್ರೆ, ಯಾವುದೇ ಶೋರೂಮ್ ಹೋಗ್ತೀರಾ, ಹೊಸ ಗಾಡಿ ತೊಗೊಳಕ್ ಹೋಗ್ತೀರಾ ಅಥವಾ ಹಳೆ ಗಾಡಿ ತೊಗೊಳಕ್ ಹೋಗ್ತೀರಾ, ಎಲ್ಲೇ ಹೋದ್ರು ಕೂಡ ನೀವು ನಿಮ್ದು ಪರ್ಸನಲ್ ನಂಬರ್ ಎಲ್ಲೂ ಶೇರ್ ಮಾಡಕ್ ಹೋಗ್ಬೇಡಿ. ಆ ನಂಬರ್ ನಿಮ್ ಪರ್ಸನಲ್ ನಂಬರ್ ಅಂದ್ರೆ ಈಗ ಫ್ಯಾಮಿಲಿಗೆ ಶೇರ್ ಮಾಡಿರ್ತೀರಾ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರ್ತೀರಾ. ಆ ಕಾಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಈ ಕಾಲ್ಸ್ ಬಂದ್ರೆ ಯಾವ್ದನ್ನ ಎತ್ತೋದು ಯಾವ್ದನ್ನ ಬಿಡೋದು ಅಂತ ಇರ್ತೀರ. ಈಗ ಟೂ ವೀಲರ್ ಯೂಸ್ ಮಾಡ್ತಿರ್ತೀರ ಅನ್ಕೊಳ್ಳಿ. ಟೂ ವೀಲರ್ ಯೂಸ್ ಮಾಡ್ಕೊಂಡು ಗಾಡಿ ಅದನ್ನ ಓಡಿಸ್ತಾ ಇರ್ತೀರಾ, ಅವಾಗ ಕಾಲ್ಸ್ ಬರ್ತಾನೆ ಇರ್ತೀರಿ ಕಂಟಿನ್ಯೂಸ್ ಆಗಿ. ನೀವೇನ್ ಅನ್ಕೊಂತೀರಾ, ಇದು ಫ್ಯಾಮಿಲಿದ ಅಥವಾ ಇಂಪಾರ್ಟೆಂಟ್ ಕಾಲ್, ನಾನ್ ಇಂಪಾರ್ಟೆಂಟ್ ಕಾಲ್ಸ್ ಅಂತ ಯಾವ್ದು ಗೊತ್ತಾಗಲ್ಲ. ಸೊ ಹಂಗಾಗಿ ನೀವು ಪ್ರಚಾರ ಸಿಗಾಕೋತೀರ. ಅದಕ್ಕೋಸ್ಕರ ಹೊಸದೊಂದು ಸಿಮ್ ಕಾರ್ಡ್ ತಗೊಳ್ಳಿ. ಹೊಸ ಸಿಮ್ ಕಾರ್ಡ್ ತಗೊಂಡು ಅದನ್ನ ಯಾವುದೇ ಶೋರೂಮ್ ಹೋದ್ರು ಅದನ್ನ ಕೊಟ್ಕೊಡಿ. ತಗೊಳ್ಳೋದಿರ್ಬೋದು, ಹಳೆ ಗಾಡಿ ತಗೊಳ್ಳೋದಿರ್ಬೋದು, ಅಥವಾ ನೀವು ಏನೇ ಪರ್ಚೇಸ್ ಮಾಡೋದಿರ್ಬೋದು, ಒಂದು ಸಿಮ್, ಡಮ್ಮಿ ಸಿಮ್ ಇಟ್ಕೊಂಡ್ರೆ ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಸೊ ಒಂದ್ಸತಿ ನೀವು ಒಂದ್ ಕಡೆ ಶೋರೂಮ್ ಅಲ್ಲಿ ನೀವು ನಂಬರ್ ಕೊಟ್ಬಿಟ್ರೆ, ನಿಮ್ ಪರ್ಸನಲ್ ನಂಬರ್ ಕೊಟ್ಬಿಟ್ರೆ, ಅವ್ರೇನ್ ಮಾಡ್ತಾರೆ, ಫೈನಾನ್ಸ್ ಕಂಪ್ನಿಗೆ, ಇನ್ಶೂರೆನ್ಸ್ ಕಂಪ್ನಿಗೆ, ಮತ್ತೆ ಬೇರೆ ಬೇರೆ ಶೋರೂಮ್ಸ್ಗಳಿಗೆಲ್ಲ ಶೇರ್ ಆಗ್ಬಿಡುತ್ತೆ. ಸೊ ಹಂಗಾಗಿ ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ ಪರ್ಸನಲ್ ನಂಬರ್ ಕೊಡಕ್ ಹೋಗ್ಬೇಡಿ. ಇಲ್ಲೇನಾಗತ್ತೆ ಅಂದ್ರೆ, ಕೆಲವೊಂದ್ಸತಿ ಹೋಗ್ತೀರಾ, ಒಂದ್ ಶೋರೂಮ್ ಅಲ್ಲಿ ಹೋಗ್ತೀರಾ, ಗಾಡಿ ವಿಚಾರಿಸ್ತೀರಾ, ಅವ್ರೇನ್ ಮಾಡ್ತಾರೆ, ತುಂಬಾ ಪ್ರೆಷರ್ ಆಗ್ತಾರೆ. ಸರ್ ಈ ಗಾಡಿ ತಗೋಬಿಡಿ, ತುಂಬಾ ಕಮ್ಮಿ ರೇಟಿಗೆ ಸಿಗ್ತಾ ಇದೆ, ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ, ಇದ್ರ ಜೊತೆ ಆಕ್ಸರೀಸ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ಅದರಲ್ಲಿ ಅದು ಏಜ್ಡ್ ವೆಹಿಕಲ್ಸ್ ಅಂತ ಇರುತ್ತೆ. ಏಜ್ಡ್ ವೆಹಿಕಲ್ಸ್ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ 120 ಡೇಸ್, 150 ಡೇಸ್, 100 ಡೇಸ್, 200 ಡೇಸ್ ಈ ತರ ಎಲ್ಲ ಇರುತ್ತೆ. ಸೊ ಆ ವೆಹಿಕಲ್ಗೆ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾರೆ. ಯಾಕಂದ್ರೆ ಅದು ಮೂವ್ ಆಗಿರಲ್ಲ, ಗಾಡಿ ತುಂಬಾ ದಿವಸ ಆಗಿರುತ್ತೆ, ಬಂದು ಇವರು ಯಾರ್ಡಲ್ಲಿ ನಿಂತ್ಕೊಂಡು ಅದು ಸೇಲೆ ಆಗ್ತಿರೋ ಕಾರಣ ನಿಮ್ಗೆ ಅಂತ ಅದ್ರ ಮೇಲೆ ಡಿಸ್ಕೌಂಟ್ಗಳು ಕೊಡ್ತಾರೆ. ಅದನ್ನ ತಗೊಳಕ್ ಹೋಗ್ಬೇಡಿ. ನೀವು ಹೊಸ ಗಾಡಿ ತಗೊಳಕಂತ ಹೋದಾಗಿ ಹಳೆ ಗಾಡಿ ತಗೊಳಕಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಅಂದ್ರೆ ನೀವು ಯಾವ ಗಾಡಿ ಕೇಳ್ತಿರೋ ಆ ಗಾಡಿ ಕೊಡಲ್ಲ. ಅವ್ರಿಗೆ ಹೇಳ್ತಾರೆ, ಸರ್ ಇದು ಇನ್ನ 3 ತಿಂಗಳಾಗುತ್ತೆ, ಇನ್ನ 4 ತಿಂಗಳಾಗುತ್ತೆ, ಇನ್ನ 6 ತಿಂಗಳೇ ಆಗುತ್ತೆ. ಸೊ ಈ ಗಾಡಿ ಸಿಗ್ತಾ ಇಲ್ಲ, ಈಗ ಪ್ರೆಸೆಂಟ್ ಈ ಗಾಡಿ ಇದೆ, ದಯವಿಟ್ಟು ತಗೊಂಬಿಡಿ, ಇದ್ರಲ್ಲಿ ಎಷ್ಟಾಗುತ್ತೋ ಡಿಸ್ಕೌಂಟ್ಸ್ ಎಲ್ಲ ಕೊಡಿಸ್ತೀವಿ ಅಂತ. ಇದೇನಾಗುತ್ತೆ, ಇದನ್ನ ನಿಮ್ಮನ್ನು ಫೂಲ್ ಮಾಡೋದಕ್ಕೆ ಅವರೆಲ್ಲರೂ ಪ್ಲಾನ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಆತರ ಮೋಸ ಹೋಗ್ಕೋಬೇಡಿ. ಯಾಕಂದ್ರೆ ಗಾಡಿ ಬಗ್ಗೆ ಕೆಲವು ಎಕ್ಸಿಕ್ಯೂಟಿವ್ಸ್ ಗೊತ್ತಿರಲ್ಲ. ಬೇರೆ ಬೇರೆ ಶೋರೂಮ್ಸ್ ವಿಚಾರಿಸಾಕ ನಿಮ್ಗೆ ಐಡಿಯಾ ಬರುತ್ತೆ. ಅಲ್ಲಿ ನಿಮ್ ಗಾಡಿಗಳು ನೀವು ಅನ್ಕೊಂಡ ಗಾಡಿ ಸಿಗ್ತದೆ ಅಂದ್ರೆ ಅಲ್ಲೇ ತಗೊಳ್ಳಿ. ಇದನ್ನ ನಿಮ್ಗೆ ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ನಿಮ್ಗೆ ಡೌಟ್ ಇದೆ ಅಂತಂದಾಗ ಖಂಡಿತ ಇವಾಗ ನಮ್ಗೆ ಕಾಲ್ ಮಾಡ್ಬೋದು. ಹೋಮ್ ಕಾರ್ ಇನ್ಸ್ಪೆಕ್ಷನ್ಗೆ ನಾವು ಬಂದು ವೆಹಿಕಲ್ PDI ಮಾಡ್ಕೊಡ್ತೀವಿ. ಸೊ ಇದರಲ್ಲಿ ವೆಹಿಕಲ್ ಇನ್ ಅಂಡ್ ಔಟ್, ಸ್ಕ್ರಾಚಸ್, ಪೇಂಟಿಂಗು, ರ್ಯಾಟ್ ಬೈಟ್ಸ್, ಮತ್ತೆ ಈ ಸ್ಪೇರ್ ಪಾರ್ಟ್ಸ್ ಚೇಂಜ್ ಆಗಿರೋದು ಪ್ರತಿಯೊಂದು ನೋಡ್ಬಿಟ್ಟು ಅದು ವೆಹಿಕಲ್ ವರ್ತಿದೆ ಅನ್ನೋದಿದ್ರೆ ನೀವು ತಗೋಬಹುದು. ಅಥವಾ ನಾವಲ್ಲೇ ಹೇಳ್ತೀವಿ, ಇದು ಬೇಡ, ಬೇರೆ ಗಾಡಿ ನೋಡ್ಕೊಳ್ಳಿ ಅಂತ. ಸೊ ಅದನ್ನ ನೋಡ್ಕೋಬಹುದು. ಇನ್ನೊಂದು ಯೂಸ್ಡ್ ವೆಹಿಕಲ್ ತಗೊಳ್ಬೇಕು, ಇದನ್ನೆಲ್ಲ ಪ್ಯಾರಾಮೀಟರ್ಸ್ ನಾವೇನ್ ಹೇಳಿದೀವಿ ಇದನ್ನ ಇದೇ ಯೂಸ್ ಕಾರ್ಗೂ ಆಗುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸತಿ ನೀವು ಯೂಸ್ ಕಾರ್ ತಗೊಳ್ಳುವಾಗ ಮಿನಿಮಮ್ ಒಂದು 50ರಿಂದ ಒಂದು 60 ಸಾವಿರ 70 ಸಾವಿರ ಖರ್ಚಿದ್ದೇ ಇರ್ತದೆ. ನೀವು ಯಾವುದೇ ಗಾಡಿ ತಗೊಂಡ್ರು ಕೂಡ ಒಂದು 50 ಸಾವಿರ 60 ಸಾವಿರ ಖರ್ಚಿದ್ದೇ ಇರುತ್ತೆ. ಏನಾಗಿ ಮೇನ್ ಅಂತಂದ್ರೆ ಟೈರು, ಬ್ಯಾಟ್ರಿ, ಕ್ಲಚ್, ಈ 3 ಪಾರ್ಟ್ಸ್ ಹೋಗೇ ಇರುತ್ತೆ. ಸೊ ಹಂಗಾಗಿ ನೀವು ಏನೇ ಮಾಡಿದ್ರು ಸ್ಪೇರ್ ಪಾರ್ಟ್ಸ್ ಬಗ್ಗೆ ನಿಮ್ಗೆ ಗಮನ ಇರಲೇಬೇಕು. ಇದು ಖರ್ಚು ಬಂದೇ ಬರುತ್ತೆ. ಇನ್ನೊಂದು ಇನ್ಶೂರೆನ್ಸ್, ಸ್ವಲ್ಪ ಕೆಲವೊಂದ್ಸತಿ ಏನಾಗುತ್ತೆ, ಇನ್ಶೂರೆನ್ಸ್ ಕಟ್ಟಿರಲ್ಲ, ಅದೊಂದು ಆಡ್ ಆನ್ ಮಾಡ್ಬೇಕಾಗುತ್ತೆ, ಅಂದ್ರೆ ನೀವು ಕಟ್ಟಬೇಕಾಗತ್ತೆ. ಸೊ ಅದೊಂದು ನಿಮ್ಗೆ ಆಡ್ ಆಗುತ್ತೆ, ಆಯ್ತಾ. ಹೆಚ್ಚು ಕಮ್ಮಿ ಅದ್ರಲ್ಲಿ ಒಂದು 5,000 ರೂಪಾಯಲ್ಲಿ ಇಷ್ಟೆಲ್ಲ ಬಂದ್ಬಿಡುತ್ತೆ. ಸೊ ಗಾಡಿ ತಗೊಳ್ಬೇಕಾದ್ರೆ ಕೇರ್ಫುಲ್ ಆಗಿ ತಗೊಳ್ಳಿ. ಇನ್ನೊಂದು ಏನೇ ಡೌಟ್ ಇದ್ರು ನೀವು ನಮ್ಗೆ ಕಾಲ್ ಮಾಡ್ಬೋದು. ನಮ್ಮ ನಂಬರ್ ಇರುತ್ತೆ, ಹೋಮ್ ಕಾರ್ ಇನ್ಸ್ಪೆಕ್ಷನ್, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ಈ ದಯವಿಟ್ಟು ನೀವು ನಂಬರ್ ಕಾಲ್ ಮಾಡಿ. ಯಾವುದೇ ಕಾರಣಕ್ಕೂ ಹೊಸ ಲಾಂಚ್ ಆಗಿರೋ ಗಾಡಿ ಎಲ್ಲೂ ತಗೊಳಕ್ ಹೋಗ್ಬೇಡಿ, ಯಾವತ್ತೂ ತಗೊಳಕ್ ಹೋಗ್ಬೇಡಿ. ಹೊಸ ಜಸ್ಟ್ ಲಾಂಚ್ ಆಗಿದೆ ಇವಾಗ ಅಂದ್ರೆ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಒಂದು 5-6 ಕಾರ್ ಇತ್ತು, ಅವಾಗ ಬೇಕಾದ್ರೆ ನ್ಯೂ ಲಾಂಚ್ ವೆಹಿಕಲ್ ತಗೊಳಕ್ ಹೋಗಿ. ಇಲ್ಲ ನಿಮ್ಮ ಹತ್ರ ಯಾವ್ದು ಕಾರ್ ಇಲ್ಲ, ಫಸ್ಟ್ ಟೈಮ್ ತಗೊಳ್ಳೋದಾದ್ರೆ ರೆಪ್ಯೂಟೆಡ್ ಒಂದು ಮಾರ್ಕೆಟ್ ಅಲ್ಲಿ ಸೇಲ್ ಆಗಿ, ಅಂದ್ರೆ ಮಾರ್ಕೆಟ್ ಬಂದು ಒಂದು 5-6 ವರ್ಷ ಆಗಿರೋ ಗಾಡಿ, ಅದನ್ನ ಮಾತ್ರ ತಗೋಬೇಕು. ಯಾಕೆಂತಂದ್ರೆ ಅದು ಮಾರ್ಕೆಟ್ ಅಲ್ಲಿ ಬೀಳಂತ ಚಾನ್ಸಸ್ ಕೂಡ ಇರುತ್ತೆ, ಹೇಳಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಂಗಾಗಿ ನೀವು ಗಾಡಿ ನಿಮ್ದು ಒಂದೇ ಗಾಡಿ ಅಂತ ತಗೊಂಡು ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಬಿದ್ದೋಗ್ಬಿಟ್ರೆ, ಅದರದ್ದು ಸ್ಪೇರ್ ಪಾರ್ಟ್ ಸಿಗ್ತಾ ಇಲ್ಲ ಅಂತಾಗ ಏನ್ ಮಾಡ್ತಾರೆ, ಪ್ರೈಸ್ ಬಿದ್ದೋದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ, ಕಂಪ್ನಿಯವರು ಅದನ್ನ ಶಟ್ ಡೌನ್ ಮಾಡ್ಬಿಡ್ತಾರೆ, ಅದನ್ನ ಕಂಟಿನ್ಯೂ ಮಾಡಲ್ಲ. ಸೊ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಅನ್ನೋದು ಸಿಗೋದಿಲ್ಲ, ಆಮೇಲೆ ಕಷ್ಟ ಆಗ್ತದೆ. ಸೊ ಹಂಗಾಗಿ ನೀವು ಒಂದೇ ಗಾಡಿ ತಗೋಬೇಕಾದ್ರೆ, ಫಸ್ಟ್ ವೆಹಿಕಲ್ ನೀವು ಫ್ಯಾಮಿಲಿ ತಗೋತಿದ್ದೀರಾ ಅಥವಾ ಒಂದೇ ವೆಹಿಕಲ್ ನಿಮ್ಮ ಫ್ಯಾಮಿಲಿಯಲ್ಲಿ ಇದೆ ಅಂತಂದ್ರೆ, ಯಾವುದೇ ಕಾಲಕ್ಕೂ ನ್ಯೂ ಲಾಂಚ್ ವೆಹಿಕಲ್ಸ್ ತಗೊಳ್ಳೋದು ಸೂಕ್ತ ಆಗುತ್ತೆ, ಆಯ್ತಾ. ಇದನ್ನು ಖಂಡಿತ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಗಾಡಿ ತಗೊಳ್ಳಿ. ಥ್ಯಾಂಕ್ಸ್.